ನಮಸ್ಕಾರ. ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಂಜೆ ಸ್ನ್ಯಾಕ್ಸಿಗೆ ಕಟ್ ಬಜ್ಜಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನೀಗಾಗಲೇ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು, ಜೀರಿಗೆ, ಉಪ್ಪು, ಚೂರೇ ಚೂರು ಸೋಡಾ, ಹಿಂಗು, ಅಜ್ವೈನ, ಸ್ವಲ್ಪ ಖಾರದ ಪುಡಿ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದು ಬಜ್ಜಿ ಹಾಕೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಿಲಿಗ ಸ್ವಲ್ಪ ಬಿಸಿ ಆಗಲಿ. ಬನ್ನಿ ಎಣ್ಣೆ ಕಾದಿದೆ. ಈಗ ಬಜ್ಜಿ ಬಿಡೋಣ. ನೋಡಿ, ಈ ಥರ ಮೆಣಸಿನ್ಕಾಯಿ ನಮ್ಮ ಕಡೆ ಎಲ್ಲ ಸಿಗೋದು. ಬೆಂಗಳೂರು ಕಡೆ ಸಿಗುತ್ತಲ್ಲ, ಆ ಮೆಣಸಿನ್ಕಾಯಲ್ಲಿ ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಕಡೆ. ಇದೇ ಮೆಣಸಿನ್ಕಾಯಿನೇ ಇಷ್ಟ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ತಗೊಂಡಿದ್ದೀನಿ ನಾನು. ಅದು ಇದು ಅಂತ ಏನಿಲ್ಲ, ಯಾವುದಾದ್ರೂ ತಗೋಬೋದು. ನೋಡಿ, ಈ ಥರ ಬಿಡಬೇಕು. ಹುಷಾರಾಗಿಬಿಡಿ, ಎಣ್ಣೆ ಕಾದಿರುತ್ತಲ್ವ, ಕೈ ಬಡಿಯುತ್ತೆ. ಈ ಥರ ನಿಧಾನಕ್ಕೆ ಎಣ್ಣೆಲ್ಲ ಹಾಕ್ಬೇಕಾದ್ರೆ ತುಂಬ ಹುಷಾರಾಗಿ ಹಾಕಬೇಕು. ಒಂಚೂರು ಕೈ ಬಡಿತು ಅಂದರೆ ಕೈಯೆಲ್ಲ ಹಾಳಾಗ್ಬಿಡುತ್ತೆ. ಸ್ವಲ್ಪ ಬಿಡಿ, ಆಮೇಲೆ ಊಟ ತಿರ್ಗಿಸೋಣ. ಒಂದೇ ಸರಿ ತಿರ್ಗಿಸ್ಬಾರ್ದು. ಇದು ಊಟ ಹಾಕೊಳ್ಳೋದು. ಈ ಥರ ಊಟ ತಿರ್ಗಿಸೋದಕ್ಕೆ ಹುಷಾರ ಮಾಡ್ಕೋಬೇಕು. ಎಣ್ಣೆ ಇಲ್ಲ ಅಂದರೆ ಬಾಣಲೆಯಿಂದ ಈ ಕಡೆ ಬಂದುಬಿಟ್ರೆ ತುಂಬ ಕಷ್ಟ. ಕಾಲು ಕೈಗೆಲ್ಲ ತುಂಬ ಇದು ಕರಿಬೇಕಾದ್ರೆ ಇವನ್ನೆಲ್ಲ ಎಣ್ಣೆ ಐಟಮ್ಸಲ್ಲಿ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರ್ಬೇಕು. ನೋಡಿ, ಈ ಕರಿಬೇಕಾದ್ರೆ ಚಿಕ್ಕ ಬಾಣಲೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪನೇ ಮಾಡ್ಕೋಬೋದು. ಯಾಕೆಂದರೆ ಅಗ್ಲಗ್ಲ ಕರ್ದಿದ್ದ ಎಣ್ಣೆನ ಯೂಸ್ ಮಾಡಬಾರ್ದು. ಒಂದು ಸರಿ ಓಕೆ, 2 ಸರಿ ಓಕೆ, 3ನೇ ಸರಿ ಅಷ್ಟೊಂದು ಚೆನ್ನಾಗಿರಲ್ಲ. ಅದನ್ನು ಯಾವುದಾದ್ರೂ ಒಗ್ಗರಣೆಗೆ, ಪಲ್ಯಕ್ಕೆ, ಈ ತಿಂಡಿಗೆ ಅದಕ್ಕೆಲ್ಲ ಹಾಕ್ಕೊಂಡು ಖಾಲಿ ಮಾಡಬೇಕು. 1-2 ಸರಿ ಕರ್ದಿರೋದು. ಪದೇ ಪದೇ ಕರ್ದಿರೋ ಎಣ್ಣೆ ಒಳ್ಳೇದಲ್ಲ ಹೆಲ್ತಿಗೆ ಅಂತ. 1-2 ಸರಿ ಕರ್ದಿರೋ ಎಣ್ಣೆನ ಅದು ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಅದರಲ್ಲೇ ಹಾಕಿ ಅದನ್ನೇ ಕರಿಬಾರ್ದು. ಹಾಗಾಗಿ ಚಿಕ್ಕ ಬಾಣಲೆ ಇಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದು 2 ಮೆಣಸಿನ್ಕಾಯಿ ಬಜ್ಜಿ ಬಿಟ್ಕೋಬೋದು. ಇಲ್ಲ ಹಪ್ಳ ಕರಿಯೋದಾದರೂ ಅಷ್ಟೇ, ಒಂದೊಂದೇ ಹಪ್ಳ ಕರ್ಕೋಬೇಕು. ಅಲ್ಲಿ ಅಂಗಡಿಯವರಾದರೆ ತುಂಬ ಎಣ್ಣೆ ಹಾಕ್ಕೊಂಡು ಅವರು ಚೇಂಜ್ ಮಾಡೋದಿಲ್ಲ. ಹಾಗಾಗಿ ಹೊರಗಡೆ ತಿನ್ನಬಾರ್ದು ಅಂತ ಹೇಳೋದು. ಮನೇಲಾದರೆ ನಮ್ಗೆ ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಬಜ್ಜಿ ಬಿಟ್ಕೊಂಡು ಆರಾಮಾಗಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ನಮ್ಮ ಕಡೆ ಎಲ್ಲ ಬಜ್ಜಿ ಅಂತ ಹೇಳಲ್ಲ, ಮೆಣಸಿನ್ಕಾಯಿ ಬೋಂಡ ಅಂತಲೇ ಹೇಳ್ತಾರೆ ಈ ಕಡೆ ಎಲ್ಲ. ನಮ್ಮ ಕಡೆಗೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಭಾಷೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಹಾಗಾಗಿ ನಮ್ಮ ದಾವಣಗೆರೆ, ಚಿತ್ರದುರ್ಗ ಡಿಸ್ಟಿಕ್ಕಲ್ಲೆಲ್ಲ ಈ ಮಂಡಕ್ಕಿ ಮೆಣಸಿನ್ಕಾಯಿ ಅಂದರೆ ಫೇಮಸ್ಸು. ಈ ಬಜ್ಜಿನೇ ಮೆಣಸಿನ್ಕಾಯಿ ಅಂತಾರೆ, ಬೋಂಡ ಅಂತಾರೆ. ಮೆಣಸಿನ್ಕಾಯಿ ಬಜ್ಜಿ ನಿಮ್ಗೆ ಬೆಂಗಳೂರು ಸೈಡೆಲ್ಲ, ಈ ಮೈಸೂರು, ಮಂಡ್ಯ, ಬೆಂಗಳೂರು ಸೈಡೆಲ್ಲ ಬಜ್ಜಿ ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ಮೆಣಸಿನ್ಕಾಯಿ ಬೋಂಡ ಅಂತಾರೆ. ಈ ಮೆಣಸಿನ್ಕಾಯಿ ಬೋಂಡ, ಮಂಡಕ್ಕಿ ಇದು ದಾವಣಗೆರೆ, ಚಿತ್ರದುರ್ಗ ತುಂಬ ಫೇಮಸ್. ಬನ್ನಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಬಜ್ಜಿಗೆ ಹಾಗಾಗಿ ಈರುಳ್ಳಿನ ತೊಳೆದು ಸಿಪ್ಪೆ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೆ. ಈಗ ತೊಳೆದು ಇರುವಂಥ ಕೊತ್ತಂಬರಿ, ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮನೇಲಿ ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ ಮಕ್ಕಳಿಗೆಲ್ಲ ರಜಾ ಇರುತ್ತೀಗ ಮಾಡಿಕೊಡಿ, ನೀವು ತಿನ್ನಿ. ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು.
ನೀವು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡ್ಕೊಂಡು ತಿಂದು ರುಚಿ ಹೇಳಿ. ಸಾಕಷ್ಟ. ಬನ್ನಿ ಬಜ್ಜಿ ಕಟ್ ಮಾಡ್ಕೊಳ್ಳೋಣ. ಬಜ್ಜಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕಕ್ಕೆ ಹೀಗೆ ಇದನ್ನು ಮತ್ತೊಂದು ಸರಿ ಎಣ್ಣೆಗೆ ಬಿಡಬೇಕು. ಮತ್ತೊಂದು ಸರಿ ಇದನ್ನು ಬಜ್ಜಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗಾದರೆ ಚೆನ್ನಾಗಿರುತ್ತೆ. ಓಕೆ, ನೋಡಿ ಒಂಚೂರು ಫ್ರೈ ಆದರೆ ಸಾಕು. ಓಕೆ, ತೆಗೆಯೋಣ. ಹಾಗೆ ಎಣ್ಣೆಯಿಂದ ಬೇರ್ಪಡಿಸ್ಬೇಕು. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ನೋಡಿ ಎವರೆಸ್ಟ್ ಚಾಟ್ ಮಸಾಲ ಹಾಕ್ತಿದ್ದೀನಿ. ಚೂರು ಸಾಕು. ಚೂರು ನಿಂಬೆ ಹುಳಿ ಹಿಂಡಿದ್ದೀನಿ. ಚೂರು ಉಪ್ಪು ರುಚಿಗೆ, ಈಗಾಗಲೇ ಹಾಕಿರ್ತೀವಿ. ಚೂರು ಖಾರದ ಪುಡಿ ಟೇಸ್ಟಿಗೆ, ಚೂರು ಸಾಕು. ಈಗ ಕಟ್ ಬಜ್ಜಿ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ರುಚಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆಲ್ಲ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.